ಅಣ್ಣ, ನೀವೀಗಿರೋ ಮನೆ ಓನ್ ಹೌಸಾ ಇಲ್ಲ ರೆಂಟೆಡಾ? ನನಗೆ ಇಷ್ಟ ಆಗೋದು ಸ್ಯಾಮ್ ಸಮೀರ್ ಅವರು. ಮಧು ಅಕ್ಕ ಪ್ರೆಗ್ನೆಂಟಾ? ಅಣ್ಣ ಮದುವೆ ಯಾವಾಗ? ಹೌ ಇಸ್ ಯುವರ್ ಲೈಫ್ ಅಣ್ಣ ಅಂತ ಕೇಳಿದ್ದೀರ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಇನ್ಸ್ಟಾಗ್ರಾಮಲ್ಲಿ Q&A ಸೆಷನ್ ಮಾಡೋಣ ಅಂತ ಕ್ವಶನ್ ಕೇಳಿ ಅಂತ ಹಾಕಿದ್ದೆ. ಸಾಕಷ್ಟು ಜನ ಸಾಕಷ್ಟು ಮೆಸೇಜಸ್ ಕಳಿಸಿದ್ದೀರಾ. ಅದರಲ್ಲಿ ರಿಪೀಟೆಡ್ ಆಗಿ ಒಂದು 90% ಜನ ಒಂದು 4-5 ಕ್ವಶನ್ಸ್ನ ಮಾತ್ರ ಕೇಳಿದ್ದೀರಾ ರಿಪೀಟೆಡ್ ಆಗಿ. ಅದಕ್ಕೂ ಆನ್ಸರ್ ಮಾಡೋಣ. ಆ್ಯಂಡ್ ಕೆಲವರು ಯೂನಿಕ್ ಕ್ವಶನ್ಸ್ನ ಕೇಳಿದ್ದೀರಾ, ಅದಕ್ಕೂ ಆನ್ಸರ್ ಮಾಡೋಣ. ಲೆಟ್ಸ್ ಗೋ. ಈಗ ಫಸ್ಟ್ ಕ್ವಶನ್ ಆನ್ಸರ್ ಮಾಡುವ. ಹಾಯ್ ಮದನಣ್ಣ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ಫೈನ್, ಫ್ಯಾಂಟಾಸ್ಟಿಕ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಚೆನ್ನಾಗಿರಬೇಕು ಲೈಫಲ್ಲಿ, ಅದೇ ಅಲ್ವಾ ಗೋಲ್ ಮೇನ್. ಸೆಕೆಂಡ್ ಕ್ವಶನ್, ನಿಮ್ಮ ವ್ಲಾಗ್ಸ್ ಅಂತೂ ಚಿಂದಿ, ಪಕ್ಕಾ ನಾಟಿ ಸ್ಟೈಲ್. ವ್ಲಾಗ್ಸ್ ಚಿಂದಿ, ನಾಟಿ ಸ್ಟೈಲು, ಫಾರಮ್ ಸ್ಟೈಲು ಅಂತಲೂ ಬರುತ್ತೆ ವ್ಲಾಗ್ಸಲ್ಲಿ. ನಾನು ಇದೇ ಫಸ್ಟ್ ಕೇಳ್ತಾ ಇರೋದು. ನಾಟಿ ಸ್ಟೈಲ್ ಅಂತಂದರೆ ನಾವು ಹಳ್ಳಿ ಕಡೆ ಜಾಸ್ತಿ ಮಾಡ್ತೀವಲ್ಲ, ಅದಕ್ಕೆ. ಸೊ ಎನಿವೇ, ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇನ್ನು ಸಖತ್ತಾಗಿರೋ ವ್ಲಾಗ್ಸ್ನ ಮಾಡೋಣ ಮುಂದೆ. ನೆಕ್ಸ್ಟ್, ಟೆಲ್ ಮಿ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ದಟ್ ಹ್ಯಾಪನ್ಡ್ ಫಾರ್ ಯು ಇನ್ 2025. ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಇನ್ 2025. ಇಂಟ್ರೆಸ್ಟಿಂಗ್ ಥಿಂಗ್ ಅಂತಂದರೆ ಮೇಯ್ನು ನನಗೆ ಲೈಫ್ ಬಗ್ಗೆ ಸೀರಿಯಸ್ನೆಸ್ ಬಂತು ಗೈಸ್. ಲೈಫಲ್ಲಿ ಸೀರಿಯಸ್ ಆಗಿರಬೇಕು. ಆಟ ಪಾಠ ಎಲ್ಲ ಮುಗೀತು, ಏಜ್ ಆಗ್ತಾಯಿದೆ, ತುಂಬ ಸೀರಿಯಸ್ ಆಗಿರಬೇಕು. ಆ್ಯಂಡ್ ಯು ಶುಡ್ ಫೋಕಸ್ ಆನ್ ಯುವರ್ ಲೈಫ್. ಫ್ಯೂಚರ್ ಬಗ್ಗೆ ಫೋಕಸ್ ಆಗಬೇಕು ಅಂತ ಅನಿಸ್ತು. 2025 ಒಂದು ರಿಯಲೈಸೇಷನ್ ಇಯರ್ ಥರ ನನಗೆ. ಆ್ಯಂಡ್ ಇನ್ನೂ 2 ಅದಕ್ಕೆ ಆ್ಯಡ್ ಮಾಡ್ಬೋದು ಅಂತಂದರೆ, ಒಂದು ಮಧು ಅವರು ನಿಧುವಸ್ತ್ರ ಮಾಡಿದ್ದು, ಆ್ಯಂಡ್ ಇನ್ನೊಂದು ನಾವು ಮನೆ ಮಾಡಿದ್ದು. ಈ 3 ಒಂದು ಮೆಮೊರಬಲ್ ಮೊಮೆಂಟಮ್ಮು, ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಕ್ವಶನ್, ಮಚಾ ಏರಿಯಾದಲ್ಲಿ ಸಿಕ್ಕಾಬಟ್ಟೆ ಬೋರ್ಲೋ, ಹೆವಿ ಮಿಸ್ ಮಾಡ್ಕೊತಾ ಇದ್ದೀನಿ, ರಿಟರ್ನ್ ಬಾ. ಅನಿಸ್ಬೇಕು ನನ್ನ ಮಗನೇ ನಿನಗೆ. ನಮ್ಮ ಲೋಹಿತ ಗೈಸ್ ಮೆಸೇಜ್ ಹಾಕಿರೋದು. ಇದ್ದಾಗ ನಮ್ಮ ಬೆಲೆ ಗೊತ್ತಾಗಲ್ಲ ಗುರು, ಹೋದ್ಮೇಲೆ ಬೆಲೆ ಗೊತ್ತಾಗೋದು. ಹಂಗೆ ಗೈಸ್, ಅವಾಗೆಲ್ಲ ಸಿಕ್ಕಾಬಟ್ಟೆ ಸಿಗ್ತಿತ್ತು. ಬೆಳಗ್ಗೆ ಅಕ್ಕಪಕ್ಕ ಮನೆಗಳು ಸಿಕ್ಕಾಬಟ್ಟೆ ಸಿಗ್ತಾಯಿದ್ದೋ, ಅದಕ್ಕೆ ಈಗ ಮಿಸ್ ಮಾಡ್ಕೊತಾವನೆ ಅಣ್ಣ. ಬರುವ ಈಗ ರ್ಯಾಂಡಮ್ ಆಗಿ ವೀಕ್ಲಿ 1 ಇಲ್ಲ 2 ಅಷ್ಟೇ ಹೋಗೋದು ಆ ಮನೆ ಹತ್ರ. ಸೊ ಅದಕ್ಕೆ ಮಿಸ್ಸಿಂಗ್ ಫೀಲಿಂಗ್ ಅವನಿಗೆ. ಬರುವ ಬೇಗ ಬರ್ತೀನಿ. ನೆಕ್ಸ್ಟ್, ಗೀತಾನವ್ರು ಕೇಳಿದ್ದಾರೆ, ನಂದೀಶ್ ಕ್ವಾಲಿಫಿಕೇಷನ್ ಹೇಳಿ ಬ್ರೋ, ಈ ಲುಕ್ ಲೈಕ್ ಎ ದರ್ಶನ್ ಸರ್. ವಾ, ಏನೋ ಕಾಂಪ್ಲಿಮೆಂಟ್ ನಂದಿ ನಿನಗೆ. ಡಿವೋರ್ಸ್ ಥರ ಕಾಣಿಸ್ತೀಯಂತೆ. ನಂದೀಶ್ ಕ್ವಾಲಿಫಿಕೇಷನ್ನು, ಅವನೀಗ BCom ಕಂಪ್ಲೀಟ್ ಮಾಡಿದ್ದಾನೆ, ಫೈನಲ್ ಇಯರ್ ಮುಗೀತು, PS ಕಾಲೇಜು ಹೊಸಕೆರಳ್ಳಿ ಹತ್ರ. ಸೊ ಅದು ಬಿಟ್ಟರೆ ಈಗ ಅವನು ಸರ್ಚಿಂಗ್ ಫಾರ್ ಅ ಜಾಬ್, IT ಗೆ ಸರ್ಚ್ ಮಾಡ್ತಾ ಇದ್ದಾನೆ. ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಆಸೆ ಐತೆ ಅವನಿಗೆ. ನೋಡೋಣ ಮುಂದೆ ಏನು ಮಾಡ್ತಾನೆ ಅಂತ. BCom ಮುಗಿದಿದೆ ಒಂದು ಗೈಸ್. ನೆಕ್ಸ್ಟ್, ಬ್ರೋ ಒನ್ ಡೇ ನಿಖಿಲ್ ಅಣ್ಣ ನೀವು ಲಾಂಗ್ ಡ್ರೈವ್ ಹೋಗಿ. ಲಾಂಗ್ ಡ್ರೈವ್ ಸಾಕಾ, ಶಾರ್ಟ್ ಡ್ರೈವ್ ಬೇಡವಾ? ನೋಡಿ, ಈಗಲೇ ಒಬ್ಬನೇ ಹೋಗ್ತಾ ಇದ್ದೀನಿ. ಅವ್ರನ್ನ ಜೊತೆಗೆ ಕರ್ಕೊಂಡು ಹೋದರೆ ಯೂಶ್ವಲಿ ನಾವಿಬ್ಬರು ಮುಖ ಕೊಟ್ಟು ಮಾತಾಡಲ್ಲ. ಫಸ್ಟ್ ಆಫ್ ಆಲು ಲಾಂಗ್ ಡ್ರೈವ್ ಬೇರೆ, ಏನು ಹೆಂಗಾಗುತ್ತೆ ಅದು ಲಾಂಗ್ ಡ್ರೈವ್ ಅಂತಂದರೆ ಒಂದು ಪೀಸ್, ಒಂದು ಎಂಜಾಯಬಲ್ ಮೊಮೆಂಟ್ ಇರಬೇಕು. ಸೊ ನಾವಿಬ್ಬರು ಜಾಸ್ತಿ ಮಾತಾಡಲ್ಲ, ನಮ್ಮದೆಲ್ಲ ಒಳಗಡೆ ಮನಸ್ಸು ಒಳಗಡೆನೇ ಇರುತ್ತೆ ಗೈಸ್. ಲಾಂಗ್ ಡ್ರೈವ್ ಎಲ್ಲ ಫೇಲ್ಯೂರ್ ಆಗ್ಬಿಡುತ್ತೆ ಲಾಂಗ್ ಡ್ರೈವ್ಗೆಲ್ಲ ಹೋದರೆ. ನೆಕ್ಸ್ಟ್, ಯುವರ್ ಬೆಸ್ಟ್ ಇನ್ಸ್ಪಿರೇಷನ್ ಟು ಮೇಕ್ ವ್ಲಾಗ್ಸ್, ಡೋಂಟ್ ಮಿಸ್ ದಿಸ್ ಕ್ವಶನ್ ಅಣ್ಣ. ಮೇಘಾ ರೆಡ್ಡಿ ಅನ್ನೋರು ಕೇಳಿದ್ದಾರೆ. ಬೆಸ್ಟ್ ಇನ್ಸ್ಪಿರೇಷನ್ ಅಂತಂದರೆ, ನಾನು ಅವಾಗಿಂದನೂ ಮಧು, ನಿಶಾ ನನಗಿಂತ ಅರ್ಲಿಯರಾಗಿ ಅವ್ರು ಸ್ಟಾರ್ಟ್ ಮಾಡಿದ್ದು ವ್ಲಾಗ್ಸ್ನೆಲ್ಲ. ಅವ್ರನ್ನ ನೋಡಿಕೊಂಡೇ ಬಂದಿರೋದು. ದ ವೇ ಅವ್ರು ಯಾವ ಥರ ವ್ಲಾಗ್ಸ್ ಮಾಡ್ತಾರೆ, ಯಾವ ಥರ ಇರಬೇಕು ವ್ಲಾಗ್ಸಲ್ಲಿ, ಅದೆಲ್ಲ ನಾನು ನೋಡಿ ಅವರಿಂದ ಇನ್ಸ್ಪೈರ್ ಆಗಿದ್ದೀನಿ. ಅದು ಅಪಾರ್ಟ್ ಫ್ರಮ್ ಮೈ ಫ್ಯಾಮಿಲಿ ಅಂತ ಬಂದಾಗ ನನಗೆ ಇಷ್ಟ ಆಗೋದು ಸ್ಯಾಮ್ ಸಮೀರ್ ಅವರು. ಅವ್ರದ್ದು ಅರ್ಲಿಯರ್ ಪ್ರೀವಿಯಸ್ ಡೇಸ್ ಇತ್ತಲ್ಲ, ಅವರು ಸ್ಕಿನ್ ಕೇರ್ ಮಾಡ್ತಾಯಿದ್ರು ಟಿಕ್ಟಾಕ್ ಟೈಮಲ್ಲೆಲ್ಲ. ಅವಾಗಿಂದನೂ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ಇನ್ಸ್ಪೈರ್ಡ್ ಲಾಟ್ ಮೆನಿ ಪೀಪಲ್, ತುಂಬ ಜನನೂ ಇನ್ಸ್ಪೈರ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ, ನನಗೆ ಅವ್ರು ಏನಕ್ಕೆ ಇಷ್ಟ ಆಯ್ತಾರೆ ಅಂತಂದರೆ ಅವರ ಕನ್ಸಿಸ್ಟೆನ್ಸಿ. ಡೈಲಿ ವ್ಲಾಗಿಂಗ್ ಡೈಲಿ ಮಾಡೋದು ತುಂಬ ಕಷ್ಟ ಇದೆ. ಅವ್ರ ಕನ್ಸಿಸ್ಟೆನ್ಸಿ ನೋಡಿ ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ಅವರು ಕ್ಯಾರಿ ಮಾಡೋದಿದೆಯಲ್ಲ, ಅದು ನನಗೆ ಇಷ್ಟ ಆಗುತ್ತೆ. ಅವ್ರು ಯಾವ ಥರ ಅವ್ರನ್ನ ಕ್ಯಾರಿ ಮಾಡ್ತಾರೆ, ಅದು ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಲವ್ ಮೋಸ್ಟ್ ಅಬೌಟ್ ಯುವರ್ ಮದರ್? ಹಬ್ಬ ಮದರ್ ಇಂಡಿಯಾ ಬಗ್ಗೆ ನಾನು ಏನು ಇಷ್ಟಪಡ್ತೀನಿ ಅಂತಂದ್ರೆನಾ, ಅವರೇ ಅಂದರೆ ಇಷ್ಟ ಯೂಶ್ವಲಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಅವ್ರ ತಾಯಂದಿರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗಿರ್ತಾರೆ. ನಮ್ಮ ಅಮ್ಮನಲ್ಲಿ ಏನು ಇಷ್ಟ ಆಗುತ್ತೆ ನನಗೆ ಅಂತಂದರೆ,
ನಮ್ಮಮ್ಮ ಚಿಕ್ಕ ವಯಸ್ಸಿಂದ ನೋಡಿರೋ ಥರ ನಮ್ಮಮ್ಮ ಜಾತಕ್ಕೂ ಜಾಸ್ತಿ ಆಸೆ ಪಡಲ್ಲ. ಏನಿದೆ ಅದಕ್ಕೆ ನೀಟಾಗಿ ಜೀವನ ನಡ್ಕೊಂಡು ಹೋಗಲಿ ಅನ್ನೋ ಥರ ಮೈಂಡ್ ಸೆಟ್ಟು, ಆಸೆ ಅನ್ನೋದಿಲ್ಲ. ಆ್ಯಂಡ್ ಅವರಲ್ಲಿ ಏನಿರುತ್ತೆ, ಅವ್ರ ತಟ್ಟೆಲಿ ಏನಿರುತ್ತೆ ಅದಕ್ಕೆ ಮಾತ್ರ ಆಸೆ ಪಡ್ತಾರೆ. ಅದು ಬಿಟ್ಟರೆ ಬೇರೆದು ಯಾವುದಕ್ಕೂ ಆಸೆ ಪಡಲ್ಲ. ಇನ್ನೋಸೆಂಟ್, ನೀವೆಲ್ಲ ನೋಡಿರೋ ಥರ ಮದನಣ್ಣ ಅವ್ರ ಅಮ್ಮ, ಮಧು ಅವರಮ್ಮ ಇನ್ನೋಸೆಂಟ್ ಹೌದು. ಅದು ಬಿಟ್ಟು ಕೂಡ ಆ ಇನ್ನೋಸೆನ್ಸ್ ಪಾರ್ಟ್ ಬಿಟ್ಟು ಕೂಡ ಅವ್ರಿಗೆ ಒಂದು ಸ್ವಲ್ಪ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇಲ್ಲ ಗೈಸ್. ಏನಿದೆ ಅದರಲ್ಲಿ ಗೋ ವಿತ್ ದ ಫ್ಲೋ ಅನ್ನೋ ಥರ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ರಿಪ್ಲೈ ಅಂತೂ ಮಾಡಲ್ಲ, ಆದರೂ ಕೇಳ್ತೀನಿ, ಮೂವಿಗೆ ಚಾನ್ಸ್ ಸಿಕ್ಕರೆ ಹೋಗ್ತೀರಾ? ಐ ಆಮ್ ಶೈನಿ ಅನ್ನೋರು ಕೇಳಿದ್ದಾರೆ. ರಿಪ್ಲೈ ಮಾಡ್ತಾ ಇದೀನಿ. ಫಸ್ಟ್ ಆಫ್ ಆಲು, ಮೂವಿ ಚಾನ್ಸ್ ಸಿಕ್ಕರೆ ನಮ್ಮ ಮಕ್ಕಳಿಗೆ ಮೂವಿ ಎಲ್ಲ ಚಾನ್ಸ್ ಕೊಡ್ತಾರ ರೀ. ನೋಡೋಣ ಮುಂದೆ ಚಾನ್ಸ್ ಸಿಕ್ಕರೆ, ಯಾರಿಗ ಆಸೆ ಇರಲ್ಲ ಹೋಗೋಕ್ಕೆ, ಚಾನ್ಸ್ ಸಿಕ್ಕಿದಾಗ ನೋಡೋಣ ಗೈಸ್. ನೆಕ್ಸ್ಟ್ ಚಿನ್ಮಯ್ ಅನ್ನೋರು ಕೇಳಿದ್ದಾರೆ, ಒನ್ ಸ್ವೀಟ್ ಮೆಮೊರಿ ಆಫ್ ಯುವರ್ ಓಲ್ ಲೈಫ್ ವಿತ್ ಮಧು ಅಕ್ಕ, ನಿಶಾ ಅಕ್ಕ ಆ್ಯಂಡ್ ನಿಖಿಲ್ ಬಾವ. 3 ಜನ ಜೊತೆ ಒಂದು ಮೆಮೊರೇಬಲ್ ಸ್ವೀಟ್ ಮೆಮೊರಿ ಅಂತಂದರೆ ಏನು, ಅದೇ ಯೂಶ್ವಲಿ ಮಧು ಅಕ್ಕನ ಮದುವೆನೇ. ಮದುವೆನೇ ನಾವು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದು. ಆ ಫೇಸ್ನ ತುಂಬ ಸಕ್ಕತ್ತಾಗಿ ಎಂಜಾಯ್ ಮಾಡಿದಾಗ ಗೈಸ್. ಒಂದು 6 ತಿಂಗಳು ಎಂಗೇಜ್ಮೆಂಟ್ ಆದಮೇಲೂ, ಮದುವೆ ಆದಮೇಲೂ ಕೂಡ ಒಂದು 3 to 4 ಮಂತ್ಸು ತುಂಬ ಇಷ್ಟ ಆಯಿತು, ತುಂಬ ಸಕ್ಕತ್ತಾಗಿ ಎಂಜಾಯ್ ಮಾಡ್ದು. ಅದೇ ನನ್ನ ಮೆಮೊರೇಬಲ್ ಅವ್ರ 3 ಜನದ ಜೊತೆ. ಆಮೇಲೆ ಯೂಶ್ವಲಿ ನಾವು ಟ್ರಿಪ್ಸ್ ಎಲ್ಲ ಹೋಗ್ತಾ ಇರ್ತೀವಿ, ಅದು ಮೆಮೊರೀಸೇನೆ. ಹಂಗಂಗೆ ಕಲೆಕ್ಟ್ ಆಗ್ತಾ ಇರೋದು ಅಷ್ಟೇ ಮೆಮೊರಿಗಳಿಗೆ. ಇದು ತುಂಬ ಜನ ಕೇಳಿರೋ ಕ್ವಶನ್ ಗೈಸ್. ಒಂದು 70% ಜನ ಈ ಕ್ವಶನ್ ಕೇಳಿದ್ದೀರಾ. ಏನು ಅಂತಂದರೆ, ಮದನಣ್ಣ ನೀವೀಗಿರೋ ಮನೆ ಓನ್ ಹೌಸಾ ಇಲ್ಲ ರೆಂಟೆಡಾ? ಪ್ಲೀಸ್ ಡೋಂಟ್ ಸ್ಕಿಪ್ ದಿಸ್ ಕ್ವಶನ್, ನೀವು ಆನ್ಸರ್ ಮಾಡಲೇಬೇಕು. ಮಾಡೋಣ, ಆಯಿತು. ಸೊ ಗೈಸ್, ನಾವು ಫಸ್ಟಿಂದನೂ ಸ್ವಂತ ಮನೆಯಲ್ಲೇ ಇದ್ದಿದ್ದು. ಈಗ ನಾವು ಈಗ ಮಾಡಿರೋ ಮನೆ ಅದು ಸಬ್ಲೀಸ್ ಥರ. ಒಂದು ಕಂಪ್ನಿ ಥ್ರೂ ನನಗೆ ಆ ಪ್ರಾಪರ್ಟಿನ ಅಲಾಟ್ ಮಾಡ್ಕೊಂಡಿರ್ತಾರೆ ಅವರು. ಆ ಕಂಪ್ನಿಗೆ ಒಂದು ಬಲ್ಕ್ ಅಮೌಂಟ್ ಅಂತ ಕೊಟ್ಟು ನಾನು ಸಬ್ಲೀಸ್ ಮಾಡ್ಕೊಂಡಿರ್ತೀನಿ ವಿತ್ ಟೆನ್ಯೂರ್, ಇಷ್ಟಿಷ್ಟು ವರ್ಷಕ್ಕೆ ಅಂತ ಇದು ಮಾಡ್ಕೊಂಡಿರ್ತೀವಿ ಅಷ್ಟೇ ಗೈಸ್. ನೆಕ್ಸ್ಟು, ಮದನಣ್ಣ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನು? ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಮದನಣ್ಣನ ಫ್ಯೂಚರ್ ಪ್ಲ್ಯಾನ್ ಏನು ಅಂತಂದರೆ, ಈಗ ಯೂಟ್ಯೂಬಲ್ಲಿ ಇದ್ದೀವಿ ಆ್ಯಂಡ್ ಸ್ವಲ್ಪ ಬೇರೆ ಕಡೆಯಿಂದನೂ ಸೋರ್ಸ್ ಆಫ್ ಇನ್ಕಮ್ ಎಲ್ಲ ಇದೆ. ಅದು ಅಪಾರ್ಟ್ ಫ್ರಮ್ ದಟ್, ಅದನ್ನು ಬಿಟ್ಟರೆ ನೆಕ್ಸ್ಟು ಐ ಥಿಂಕ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನಂಗೆ ಒಂದು ಹೋಟ್ಲ್ ಮಾಡಬೇಕು ಅಂತ ತುಂಬ ಆಸೆ ಇದೆ, ನಾನ್ ವೆಜ್ ಹೋಟೆಲ್ಲು. ಆದಷ್ಟು ಬೇಗ ಈಡೇರಲಿ ಅಂತ ನೀವು ಕೇಳ್ಕೊಳ್ಳಿ, ನಾನು ಕೇಳ್ಕೊತೀನಿ. ಬಟ್ ಈಗ ಸದ್ಯಕ್ಕೆ ಮದುವೆನ ಬಿಸ್ನೆಸ್ ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದೀನಿ. ನೋಡೋಣ ಎರಡರಲ್ಲಿ ಯಾವುದಾಗುತ್ತೆ ಅಂತ. ಫ್ಯೂಚರ್ ಪ್ಲ್ಯಾನ್ ಅಂತ ಬಂದರೆ ಒಂದು ಹೋಟೆಲ್ ಮಾಡಬೇಕು, ನಾನ್ ವೆಜ್ ಹೋಟೆಲ್, ನಾಟಿ ಸ್ಟೈಲ್, ಆ ಥರ ಮಾಡಬೇಕು ಅಂತ ಇದ್ದೀನಿ. ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಎಕ್ಸ್ಪೆಕ್ಟೇಷನ್ಸ್ ಅಂತ ಏನೂ ಇಲ್ಲ ಲೈಫಲ್ಲಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಆ ಥರ ನಡೆಯೋದೂ ಇಲ್ಲ. ಗೋ ವಿತ್ ಎ ಫ್ಲೋ ಅನ್ನೋ ಥರ ಲೈಫಲ್ಲಿ ಆರಾಮಾಗಿ ಹೆಂಗೆ ಕರ್ಕೊಂಡು ಹೋಗ್ತಾರತ್ತೆ ಹಂಗೆ ಕರ್ಕೊ ಹೋಗೋಣ. ಬಟ್ ಆ್ಯಂಬಿಷನ್ಸು, ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ ಮನುಷ್ಯಂಗೆ. ಅದನ್ನು ಒಂದೊಂದಾಗಿ ಈಡೇರಿಸೋಣ. ನೆಕ್ಸ್ಟ್, ಅರ್ಪಿತಾ ಅರು ಅನ್ನೋರು ಕೇಳಿದ್ದಾರೆ, ಆರ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ವಾಸ್ ರಿಯಲಿ ಹ್ಯಾಪಿ ವಿತ್ ದಿ ಡಿಸಿಷನ್ ಮಧು ಟುಕ್ ಲವ್ ಮ್ಯಾರೇಜ್? ಆಬ್ವಿಯಸ್ಲಿ ಗೈಸ್, ಇಷ್ಟ ಇಲ್ಲದೆ ಹೋದರೆ ನಾನು ಯಾವ ಕಾರಣಕ್ಕೂ ಬೇಡ ಅಂತಲೇ ಹೇಳ್ತಾ ಇದ್ದೆ. ಅವಳ ಮೆಚುರಿಟಿ ಪ್ರಕಾರ, ನನ್ನ ಮೆಚುರಿಟಿ ಪ್ರಕಾರ ನಾವು ಯೋಚನೆ ಮಾಡೋದು ಅಂತಂದರೆ, ಶಿ ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಒಳ್ಳೆ ಏನಂತಾರೆ ಡಿಸಿಷನ್ನ ತೊಗೊಂಡಿದ್ದಾಳೆ. ಏನಕ್ಕೆ ಅಂತಂದರೆ, ನಾನು ಹೇಳ್ತೀನಿ, ಇದು ಹೆಣ್ಮಕ್ಳ ಜೀವನದಲ್ಲಿ ಒಂದು ಸತಿ ಮದುವೆ ಅಂತ ಆಗೋದು, ಲೈಫ್ ಲಾಂಗ್ ಅದು ಆ ಬಾಂಧವ್ಯ, ಆ ಸಂಬಂಧ ಇರಲೇಬೇಕಾಗುತ್ತೆ. ಅದರಿಂದ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾವು ರೈಟ್ ಚಾಯ್ಸ್ನ ಮಾಡಬೇಕಾಗುತ್ತೆ. ಮ್ಯಾರೇಜ್ ಅನ್ನೋ ಒಂದು ವಿಚಾರ ಬಂದಾಗ ಅದರಲ್ಲಿ ಅವಳು ತುಂಬ ಯೋಚನೆ ಮಾಡಿ ಕ್ಯಾಲ್ಕುಲೇಟಿವ್ ಆಗಿ ಆ್ಯಂಡ್ ಎಲ್ಲ ಥರದಲ್ಲೂ ಕೂಡ ಅವಳು ಕಂಫರ್ಟೇಬಲ್ ಅಂತ ಅಂದ್ಕೊಂಡು ಅವಳು ಮುಂದುವರೆದ್ಲು. ಅದಕ್ಕೆ ನಮ್ಮ ಸಪೋರ್ಟಿವ್ ಹ್ಯಾಂಡ್ ಆಗಿದ್ದು ಈಗ ಶಿ ಈಸ್ ಲೀಡಿಂಗ್ ಎ ಗುಡ್ ಲೈಫ್. ಅದು ನಮಗೆ ಅಲ್ಟಿಮೇಟ್ಲಿ ಏನು ಬೇಕು ಅಂತಂದರೆ, ಚೆನ್ನಾಗಿದ್ದಾರಾ ಅನ್ನೋದು ಮುಖ್ಯ ಆಗುತ್ತೆ. ಚೆನ್ನಾಗಿದ್ದಾರೆ ಗೈಸ್, ಈಗ ಅದೇ ನನಗೆ ಹ್ಯಾಪಿ ಬೀಯಿಂಗ್ ಎ ಬ್ರದರ್. ನೆಕ್ಸ್ಟ್ ಕ್ವಶನ್ ಗೈಸ್, 90% ಆಫ್ ದಿ ಕ್ವಶನ್ನು ಇದೆ ಗೈಸ್. ಯಪ್ಪ, ನನಗೆ ಗೊತ್ತಿರಲಿಲ್ಲ ನನ್ನ ಲೈಫು ಇಲ್ಲ ನನ್ನ ಮದುವೆ ಬಗ್ಗೆ ಇಷ್ಟೊಂದು ಕ್ಯೂರಿಯಾಸಿಟಿ ಐತೆ ಅಂತ. ಐ ಮೀನ್ ನನ್ನ ಫಾಲೋವರ್ಸಲ್ಲಿ. ಅಣ್ಣ ಮದುವೆ ಯಾವಾಗ? ನಿಮ್ಮ ಮದುವೆ ಯಾವಾಗ ಆಗ್ತೀರಾ? 2026 ಎಂಗೇಜ್ಮೆಂಟ್ ಅಂತ ಹೇಳಿದ್ರಿ, ಅದರ ಅಪ್ಡೇಟ್ ಏನು? ಲೇಖನ 19 ಅನ್ನೋರು ಕೇಳಿದ್ದಾರೆ. ಯೂಶ್ವಲಿ ರ್ಯಾಂಡಮಾಗಿ ಎತ್ಕೊಂಡಿದ್ದೀನಿ ಅಷ್ಟೇ ಅವ್ರ ಹೆಸ್ರನ್ನ. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ಇದೇ ಕ್ವಶನ್ನ ಆಲ್ಮೋಸ್ಟ್ ಕೇಳಿರೋದು. ಎಸ್ ಗೈಸ್, ಮದುವೆ ಆಗಬೇಕು, ಹಾಗೇ ಆಯ್ತೀನಿ. ಈಗ ನಂಗೆ ಆಗಲೇ 29 ಆಗೋಯ್ತು, ಬಟ್ ಹಂಗೆ ಕಾಣಲ್ಲ ಅಷ್ಟೇ. 24, 25 ಥರ ಕಾಣ್ತೀನಿ ಅಷ್ಟೇ. 29 ಇಯರ್ಸ್ ನನಗೆ, 97 ಬಾರ್ನು. ಸೊ
ನೆಕ್ಸ್ಟ್ ಇಯರು ಆಲ್ಮೋಸ್ಟ್ ಏಪ್ರಿಲ್ ಮೇ ಆ ಟೈಮಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ನೋಡೋಣ. ನೆಕ್ಸ್ಟ್ ಇಯರ್ 27ಗೆ ಖಂಡಿತವಾಗ್ಲೂ ಮದುವೆ ಆಗೇ ಆಗ್ತೀನಿ ಗೈಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ ಗಾಯ್ಸ್. ನೆಕ್ಸ್ಟ್ ಕ್ವಶನ್ ಮಧು ನಿಶಾ ವ್ಲಾಗ್ಸ್ ಫ್ಯಾನ್ ಪೇಜ್. ಒಂದು ವಿಚಾರ ನಿಮ್ಮ ಲೈಫಲ್ಲಿ ನಡಿಬಾರ್ದಿತ್ತು ಅಂದಿದ್ರೆ ಅದು ಏನು? ಒಂದು ವಿಚಾರ ನನ್ನ ಲೈಫಲ್ಲಿ ನಡಿಬಾರ್ದಿತ್ತು ಅಂತನಾ? ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಅಂತ ಬರೆದ್ಬಿಟ್ಟಿರ್ತಾರೋ ಆ ಟೈಮಲ್ಲಿ ಅದು ಆಗೇ ಆಗುತ್ತೆ ಗೈಸ್. ಹಂಗೂ ಒಂದು ವಿಚಾರ ಆಗಬಾರ್ದಿತ್ತು ಅಂತಂದರೆ ನಮ್ಮ ತಂದೆ ಕಳ್ಕೊಂಡಿದ್ದು ಗೈಸ್. ನಮ್ಮ ಲೈಫಲ್ಲಿ ಅಷ್ಟು ಬೇಗ ನಮ್ಮ ತಂದೆನ ಕಳ್ಕೊತೀವಿ ಅಂತ ಯಾವ ಕಾರಣಕ್ಕೂ ನಾವು ಅಂದ್ಕೊಂಡಿರಲಿಲ್ಲ, ಬಟ್ ಕಳ್ಕೊಂಡು. ಸೊ ಇವತ್ತಿದ್ದಿದ್ರೆ ಅವರು ತುಂಬ ಖುಷಿ ಪಡ್ತಾಯಿದ್ರು. ಮದುವೆ ಇರೋದಾಗಲಿ ನಾನಿರೋದಾಗಲಿ ನೋಡಿದರೆ ನಿಜವಾಗ್ಲೂ ಖುಷಿ ಪಡ್ತಾಯಿದ್ರು. ಅದು ನಡಿಬಾರ್ದಾಗಿತ್ತು, ಬಟ್ ಏನು ಮಾಡ್ತೀರಾ, ಎಲ್ಲ ವಿಧಿಲಿಖಿತ, ಕಳ್ಕೊಬಿಟ್ಟಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಜಾನ್ವಿ ಅಬೀಜ್ ಅನ್ನೋರು ಕೇಳಿದ್ದಾರೆ, ಹೌ ಮಚ್ ಇಂಪಾರ್ಟೆಂಟ್ ಮಧು ಇನ್ ಯುವರ್ ಲೈಫ್ ಆ್ಯಂಡ್ ಶಿ ಈಸ್ ರಿಯಲಿ ವೆರಿ ಲಕ್ಕಿ ಟು ಹ್ಯಾವ್ ದಟ್ ಫ್ಯಾಮಿಲಿ. ಎಸ್, ಆಬ್ವಿಯಸ್ಲಿ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಅಲ್ಲ ಗೈಸ್, ವೆರಿ 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 ಇಂಪಾರ್ಟೆಂಟ್ ನನಗೆ. ಅವಳು ನನ್ನ ಲೈಫ್ಗೆ ತುಂಬ ಸಪೋರ್ಟಿವ್. ಬೀಯಿಂಗ್ ಎ ಸಿಸ್ಟರ್, ಅವಳ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿದ್ದಾಳೆ ನನಗೆ ನನ್ನ ಲೈಫ್ಗೆ. ನಾನು ಒಂದು ಫೇಸಲ್ಲಿ ಅಪ್ ಆ್ಯಂಡ್ ಡೌನ್ನ ಫೇಸ್ ಮಾಡ್ತಾಯಿದ್ದೆ. ಆ ಟೈಮಲ್ಲೂ ಅವಳು ನನ್ನ ಜೊತೆ ನಿಂತ್ಕೊಂಡು ಸಪೋರ್ಟಿವ್ ಹ್ಯಾಂಡಾಗಿ ನನಗೆ ಧೈರ್ಯ ಹೇಳ್ಕೊಂಡು ನಡೆಸ್ಕೊಟ್ಟಿದ್ದಾಳೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹರ್. ತುಂಬ ಖುಷಿಯಾಗುತ್ತೆ, ಇಂಥ ತಂಗಿನ ಪಡೆದೀನಲ್ಲಪ್ಪ ನಾನು ಅಂತ. ಅವರು ಅದೇ ಕ್ವಶನಲ್ಲಿ ಇನ್ನೊಂದು ಕ್ವಶನ್ನು, ಶಿ ಈಸ್ ರಿಯಲಿ ವೆರಿ ಲಕ್ಕಿ ಟು ಹ್ಯಾವ್ ದಟ್ ಫ್ಯಾಮಿಲಿ. ಆಬ್ವಿಯಸ್ಲಿ ಅವಳು ಚಾಯ್ಸ್ ಮಾಡ್ಕೊಂಡಿರೋದು, ಅವಳ ಚಾಯ್ಸು, ಅವಳ ಮೆಚ್ಯೂರಿಟಿ ಲೆವೆಲ್ಲು, ನಾನು ಮುಂದೆ ಸಖತ್ತಾಗಿರ್ತೀನಿ ಅನ್ನೋದೊಂದು ಅವಳ ಅನಿಸಿಕೆಯಿಂದ ಮಾಡ್ಕೊಂಡಿರೋದು. ಆ್ಯಂಡ್ ಶಿ ಈಸ್ ಹ್ಯಾಪಿ ನೌ. ಸೊ ಬನ್ನಿ ಗೈಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಡಾಲಿ 7863 ಅನ್ನೋರು ಕೇಳಿದ್ದಾರೆ, ಮೋಸ್ಟ್ ಅವೈಟೆಡ್ ಕ್ವಶನ್ ಗೈಸ್. ತುಂಬ ಜನ ಈ ಕ್ವಶನ್ನ ನನಗೆ DM ಮಾಡಿದ್ದೀರಾ. ಏನು ಅಂತಂದರೆ, ಮಧು ಅಕ್ಕ ಪ್ರೆಗ್ನೆಂಟ್ ಇದ್ದಾರಾ, ಪ್ಲೀಸ್ ರಿಪ್ಲೈ ಮಾಡೋಣ ಅಂತ ಕೇಳಿದ್ದೀರಾ. ಮಧು ಅಕ್ಕ ಪ್ರೆಗ್ನೆಂಟಾ ಅಂತ ಕೇಳ್ತಾ ಇದ್ದೀರಾ. ಸೊ ಗೈಸ್, ಮಧು ಸೋಷಿಯಲ್ ಮೀಡಿಯಾಗೆ ಅಂತ ಬಂದು ಒಂದು 7 to 8 years ಆಯಿತು. ಅವ್ರ ಲೈಫಲ್ಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಏನೇ ಆಗಲಿ ನಿಮ್ಮ ಜೊತೆ ಖಂಡಿತವಾಗ್ಲೂ ಹಂಚ್ಕೊಂಡವಳೆ ಇಲ್ಲಿವರೆಗೂ, ಇನ್ನು ಮುಂದೆನೂ ಹಂಚ್ಕೊತಾಳೆ. ಅಂಥ ಪ್ರೆಗ್ನೆಂಟ್ ಆಗಿರುವಂಥ ವಿಚಾರಕ್ಕಿಂತ ಇನ್ನೊಂದು ಖುಷಿ ಪಡುವಂಥ ವಿಚಾರ ಯಾವುದೇ ಒಂದು ಹುಡುಗಿ ಲೈಫಲ್ಲಿ ಇರಲ್ಲ. ಸೊ ಖಂಡಿತವಾಗ್ಲೂ ಆ ಥರ ಏನಾರು ಇತ್ತು ಅಂತಾರೆ ನಿಮ್ಮ ಹತ್ರ ನಿಜವಾಗ್ಲೂ ಹಂಚ್ಕೋತಾಳೆ. ಯಾವುದನ್ನೂ ಆಮೇಲೆ ಆ ವಿಚಾರನ ಹೈಡ್ ಮಾಡುವಂಥ ವಿಚಾರನೂ ಕೂಡ ಅಲ್ಲ ಅದು. ತುಂಬ ಜನ ಈ ಕ್ವಶನ್ನ ಕೇಳಿದ್ದೀರಾ. ನಿಶಾ ಅಕ್ಕ ಹೇಗಿದ್ದಾರೆ, ಈಗ ಆರಾಮಾಗಿದ್ದಾರಾ ಅಂತ ಕೇಳಿದ್ದೀರಾ. ತುಂಬ ಜನ ಕೇಳಿದ್ದೀರಾ. ಎಸ್, ಮುಂಚೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ, ಈಗ ಆರಾಮಾಗಿದ್ದಾಳೆ. ಶಿ ಈಸ್ ಟ್ರೈಯಿಂಗ್ ಟು ಕಮ್ ಔಟ್ ಫ್ರಮ್ ದಟ್ ಇನ್ಸಿಡೆಂಟ್. ಕಂಬ್ಯಾಕ್ ಮಾಡ್ತಾಳೆ ಗೈಸ್, ಆದಷ್ಟು ಬೇಗ ವ್ಲಾಗ್ಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರ ಜೊತೆ ಆರಾಮಾಗಿ ಮುಂಚೆಗಿಂತ ಈಗ ಒಂದು ಸ್ವಲ್ಪ ಮಾತಾಡಿಕೊಂಡು ನಗ್ನಗ್ತಾ ಇದ್ದಾರೆ. ಕಂಬ್ಯಾಕ್ ಮಾಡ್ತಾರೆ ಗೈಸ್ ಆದಷ್ಟು ಬೇಗ. ಗೈಸ್, ಇದು ಲಾಸ್ಟ್ ಕ್ವಶನ್ನು, ಅಂದರೆ ಲಾಸ್ಟ್ ಕ್ವಶನ್ ಅಲ್ಲ, ನಾನು ಲಾಸ್ಟ್ ಕ್ವಶನ್ ಮಾಡ್ಕೊಂಡಿರೋದು. ಏನಂತ ಕೇಳಿದ್ದಾರೆ ಅಂತಂದರೆ, ಹೌ ಈಸ್ ಯುವರ್ ಲೈಫ್ ಅಣ್ಣ ಅಂತ ಕೇಳಿದ್ದಾರೆ. ಲೈಫ್ ಸೂಪರ್ ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರಾಡಿನರಿ, ಮಾರ್ವಲಸ್, ಚೆನ್ನಾಗಿ ನಡೀತಾ ಇದೆ. ಇದೇ ಥರ ನಡ್ಕೊಂಡು ಹೋಗಲಿ, ಯಾವುದಕ್ಕೂ ಜಾಸ್ತಿ ರಶ್ ಮಾಡ್ಕೊಳ್ಳಲ್ಲ. ಇದೇ ಥರ ಗೋ ವಿತ್ ಎ ಫ್ಲೋ ಅನ್ನೋ ಥರ ಲೈಫಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಚೆನ್ನಾಗಿ ಹೋಗ್ತಾಯಿದ್ರೆ ಅದೇ ಖುಷಿ. ನಾವು ಒಂದು ಅಂದ್ಕೊಳ್ಳೋದು ಇನ್ನೊಂದು ಆಗೋದು ಬೇಡ. ನಾವೇನು ಅಂದ್ಕೊಂಡಿದ್ದೀವಿ ಅದೇ ಆದರೆ ಇನ್ನೂ ಖುಷಿ. ಇಷ್ಟೇ ಗೈಸ್, ನಿಮ್ಮೆಲ್ಲರ ಬ್ಲೆಸ್ಸಿಂಗಿಂದ ಇನ್ನೂ ಚೆನ್ನಾಗಿದೆ ಲೈಫು. ಸೊ ಈ ವ್ಲಾಗು ಛೋಟಾ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟು ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್ ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್. ಇನ್ನೂ ಯಾರು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.